ನಮಸ್ಕಾರ ಸ್ನೇಹಿತರೆ, ಸ್ಯಾಟ್ಸ್ STSನಲ್ಲಿ ನಾವು ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ಗೆ ಬನ್ನಿ, STS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ವೆಬ್ ಲಿಂಕ್ ಕ್ಲಿಕ್ ಮಾಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ನ ಒಂದು ಪೇಜ್ ಬರ್ತದೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಯೂಸರ್ ನೇಮ್ನಲ್ಲಿ ಸ್ಕೂಲ್ನ STSನ ಯೂಸರ್ ನೇಮ್ ಕೊಡಿ, ಸೆಂಡ್ OTP ಕ್ಲಿಕ್ ಮಾಡಿ. ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರುತ್ತೆ, ಅದನ್ನು OTP ಬಾಕ್ಸಲ್ಲಿ ಕೊಟ್ಟು ವೆರಿಫೈ OTP ಕ್ಲಿಕ್ ಮಾಡಿ. ಸೊ ಲಾಗಿನ್ ಆದಮೇಲೆ ಹೋಮ್ ಪೇಜಲ್ಲಿ ನೀವು ಎಡಗಡೆ ಇಲ್ಲಿ SEA2 ರಿಸಲ್ಟ್ ಅಂತ ಮೆನು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ ಮೆನುಗಳಲ್ಲಿ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ಸ್ಕಾಲಾಸ್ಟಿಕ್ ರಿಸಲ್ಟ್ ಮೆನು ಕ್ಲಿಕ್ ಮಾಡಿ. ಪಾರ್ಟ್ ಬಿ ಸ್ಕಾಲಾಸ್ಟಿಕ್ ರಿಸಲ್ಟ್ ಎಂಟ್ರಿ ಪೇಜ್ ಬರ್ತದೆ. ಇಲ್ಲಿ ನೀವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಮೀಡಿಯಮ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತದೆ ಮತ್ತು ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿಕೊಳ್ಳಿ 25-26 ಅಂತ, ಮತ್ತು ಸೆಮೆಸ್ಟರ್ನಲ್ಲಿ SEA2 ಅಂತ ಬೈ ಡಿಫಾಲ್ಟ್ ಆಗಿ ಬಂದಿದೆ. ಸರ್ಚ್ ಬಟನ್ ಇದೆ, ಅದರ ಕೆಳಗಡೆ 2 ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಪಾರ್ಟ್ ಬಿ ಅಲ್ಲಿ ನೀವು SEA2 ಮಾತ್ರ ಫಿಲ್ ಮಾಡಿದ್ರೆ ಸಾಕು. SEA1 ನೀವೇನು SEA2ಗೆ ಎಂಟ್ರಿ ಮಾಡಿರ್ತೀರಿ, ಪ್ರೋಗ್ರೆಸ್ ಕಾರ್ಡಲ್ಲಿ SEA2ಗೆ ಎಂಟ್ರಿ ಮಾಡಿರ್ತಕ್ಕಂಥ ಪಾರ್ಟ್ ಬಿ ರಿಸಲ್ಟು SEA1ಗೂ ಸೇಮ್ ಟು ಸೇಮ್ ಹೆಚ್ಚಾಗತ್ತೆ ಅಂತಕ್ಕಂತಹ ನೋಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವೇನಾದರೂ ಪಾರ್ಟ್ ಬಿ ರಿಸಲ್ಟನ್ನು ಎಂಟ್ರಿ ಮಾಡದೆ ಹೋದರೆ ಸ್ಟೂಡೆಂಟ್ ಪ್ರೋಗ್ರೆಸ್ ಕಾರ್ಡಲ್ಲಿ ಪಾರ್ಟ್ ಬಿ ರಿಸಲ್ಟ್ ಬಾಕ್ಸಲ್ಲಿ C ಅಂತ ಬರ್ತದೆ ಅಂತಕ್ಕಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ, ಕೆಳಗಡೆಗೆ ಸ್ಕ್ರಾಲ್ ಮಾಡ್ತೇನೆ. ಸೊ ನೋಡಬಹುದು, ನಾವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಕ್ಲಾಸ್ ಅಥವಾ ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ ಲಿಸ್ಟ್ನ ಒಂದು ಬಾಕ್ಸ್ ಬರ್ತದೆ. ಆಮೇಲೆ ಇಲ್ಲಿ ಸ್ಟೂಡೆಂಟ್ ನೇಮ್ ಇರ್ತದೆ ಮತ್ತು ಇಲ್ಲಿ ಪಾರ್ಟ್ ಬಿ ಸ್ಕಾಲಾಸ್ಟಿಕ್ನ ಒಂದು ಸ್ಕಿಲ್ಸ್ಗಳ ಒಂದು ಕಾಲಮ್ಸ್ಗಳಿರ್ತದೆ. ಎಮೋಷನಲ್ ಸೋಷಿಯಲ್ ಸ್ಕಿಲ್ಸ್, ಆರ್ಗನೈಜೇಷನ್ ಸ್ಕಿಲ್ಸ್, ಸೈಂಟಿಫಿಕ್ ಸ್ಕಿಲ್ಸ್, ಫೈನ್ ಆರ್ಟ್, ಕ್ರಿಯೇಟಿವಿಟಿ, ಟೆಂಪರ್ಮೆಂಟ್, ವ್ಯಾಲ್ಯೂಸ್ ಅಂತ. ಸೊ ಮತ್ತು ಈಗಾಗಲೇ ಬೈ ಡಿಫಾಲ್ಟಾಗಿ ಇಲ್ಲಿ C ಅಂತ ಗ್ರೇಡ್ ಬಂದಿರುತ್ತದೆ. ಸೊ ಅದನ್ನೇ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಾಕ್ಸ್ ಮೇಲೆ C ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ABC ಗ್ರೇಡ್ಗಳು ಶೋ ಆಗುತ್ತೆ. ಆಬ್ಸೆಂಟ್ ಇದ್ದರೆ ಆಬ್ಸೆಂಟ್ ಬಟನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ NA ಅಂದರೆ ನಾಟ್ ಅಪ್ಲಿಕೇಬಲ್ ಬಟನ್ ಕೂಡ ಇದೆ. ಸೊ ಇಲ್ಲಿ ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಇಂಡಿವಿಜುವಲ್ ಅವರ ಮುಂದೆ ಇರ್ತಕ್ಕಂಥ ಎಲ್ಲ ಸ್ಕಿಲ್ಗಳಿಗೆ ನೀವು ಈ ಪಾರ್ಟ್ ಬಿ ಗ್ರೇಡನ್ನು ಎಂಟರ್ ಮಾಡ್ತಾ ಸೆಲೆಕ್ಟ್ ಮಾಡ್ತಾ ಹೋಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಿಲ್ಗಳ ಒಂದು ಗ್ರೇಡನ್ನು ಎಂಟರ್ ಮಾಡಿದ ಮೇಲೆ ಲಾಸ್ಟಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿ. ಶ್ಯೂರ್ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ರಿಸಲ್ಟ್ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ರಿಪೋರ್ಟ್ ಚೆಕ್ ಮಾಡಿಕೊಳ್ಳಲು ಮತ್ತೆ ಇಲ್ಲಿ ಸೇಮ್ ಈ ಒಂದು ಎಡಗಡೆ ಮೆನುಗಳಲ್ಲಿ SEA2 ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ ಮೆನುಗಳಲ್ಲಿ ಪಾರ್ಟ್ ಬಿ ಸ್ಕಾಲಾಸ್ಟಿಕ್ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಪಾರ್ಟ್ ಬಿ ಸ್ಕಾಲಾಸ್ಟಿಕ್ ರಿಸಲ್ಟ್ ಎಂಟ್ರಿ ಮಾನಿಟರಿಂಗ್ ಅಂತ ಪೇಜ್ ಬರ್ತದೆ. ಸೊ ಇಲ್ಲಿ ಜಸ್ಟ್ ನೀವು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನಿಮಗಿಲ್ಲಿ ಏನಾಗುತ್ತೆ, ನಿಮ್ಮ ಸ್ಕೂಲ್ನ ಒಂದು ಹೆಸರು ಇಲ್ಲಿ ಬ್ಲೂ ಕಲರ್ನಲ್ಲಿ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಈಗ ರಿಪೋರ್ಟ್ ನಿಮಗೆ ಬರುತ್ತದೆ. ನಂತರ ಇಲ್ಲಿ ಎಕ್ಸೆಲ್ PDF ಬಟನ್ ಇದೆ, PDF ಎಕ್ಸೆಲ್ಗೆ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.